ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಳಗಾವಿಯಲ್ಲಿದೆ. ಖಡಕ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಾಬುಸು ಬಾನಿ ದರ್ಗಾಗೆ ಹೊರಟಿತ್ತು ಮೆರವಣಿಗೆ, ಉರುಸ್ ಮೆರವಣಿಗೆ. ಪೊಲೀಸರ ಅನುಮತಿ ಕೂಡ ಈ ಮೆರವಣಿಗೆಗೆ ಇರಲಿಲ್ಲ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಅನುಮತಿ ಇಲ್ಲದೆ ಇದ್ರೂ ಕೂಡ ಈ ಖಡಕ್ ಗಲ್ಲಿಗೆ ರ್ಯಾಲಿ ಆಗಮನ ಆಗುತ್ತೆ, ಅದ್ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳ ಮನೆಯ ಮುಂದೆ ನಿಂತು ಜೋರಾಗಿ ಘೋಷಣೆಯನ್ನ ಕೂಗ್ತಾರೆ, ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ. ಆ ಘೋಷಣೆ ಕೂಗ್ತಾ ಇದ್ದಂತೆ ಅಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಪೊಲೀಸರ ಅನುಮತಿ ಇಲ್ಲದೆ ಇದ್ರೂ ಕೂಡ ಖಡಕ್ ಗಲ್ಲಿಗೆ ಈ ರ್ಯಾಲಿ ಆಗಮನ ಆಗುತ್ತೆ. ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಯನ್ನ ಎಂಟರ್ ಆದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಆ ಗಲ್ಲಿಗೆ ಎಂಟರ್ ಆಗ್ತಾ ಇದ್ದಂತೆ ಘೋಷಣೆಗಳನ್ನ ಕೂಗ್ತಾರೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಗಳಲ್ಲಿ ಕೇಳಿಬರುತ್ತೆ. ಆ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಪರಿಸ್ಥಿತಿ ಉದ್ವಿಗ್ನತೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಂತರದಲ್ಲಿ ಕಲ್ಲು ತೂರಾಟವನ್ನು ಕೂಡ ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಈ ಘಟನೆಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಗಲ್ಲಿಯಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಿನ್ನೆ ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಗೆ ಎಂಟರ್ ಆದ್ರ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರ್ಯಾಲಿಯಲ್ಲಿ ಘೋಷಣೆಗಳನ್ನು ಕೂಗ್ತಾರೆ. ಗಲ್ಲಿಯನ್ನು ಬದಲು ಮಾಡಿದ್ದು, ರೂಟ್ ಚೇಂಜ್ ಮಾಡಿದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸ್ಥಳದಲ್ಲೇ ಪೊಲೀಸರು ಕೂಡ ಈಗ ಮೊಕ್ಕಾಂ ಹೂಡಿದ್ದಾರೆ, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಆದರೆ ಈ ಘಟನೆಗೆ ಕಾರಣ ಯಾರು, ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಳಗಾವಿಯಲ್ಲಿದೆ. ಖಡಕ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಾಬುಸು ಬಾನಿ ದರ್ಗಾಗೆ ಹೊರಟಿತ್ತು ಮೆರವಣಿಗೆ, ಉರುಸ್ ಮೆರವಣಿಗೆ. ಪೊಲೀಸರ ಅನುಮತಿ ಕೂಡ ಈ ಮೆರವಣಿಗೆಗೆ ಇರಲಿಲ್ಲ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಅನುಮತಿ ಇಲ್ಲದೆ ಇದ್ರೂ ಕೂಡ ಈ ಖಡಕ್ ಗಲ್ಲಿಗೆ ರ್ಯಾಲಿ ಆಗಮನ ಆಗುತ್ತೆ, ಅದ್ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳ ಮನೆಯ ಮುಂದೆ ನಿಂತು ಜೋರಾಗಿ ಘೋಷಣೆಯನ್ನ ಕೂಗ್ತಾರೆ, ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ. ಆ ಘೋಷಣೆ ಕೂಗ್ತಾ ಇದ್ದಂತೆ ಅಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಪೊಲೀಸರ ಅನುಮತಿ ಇಲ್ಲದೆ ಇದ್ರೂ ಕೂಡ ಖಡಕ್ ಗಲ್ಲಿಗೆ ಈ ರ್ಯಾಲಿ ಆಗಮನ ಆಗುತ್ತೆ. ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಯನ್ನ ಎಂಟರ್ ಆದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಆ ಗಲ್ಲಿಗೆ ಎಂಟರ್ ಆಗ್ತಾ ಇದ್ದಂತೆ ಘೋಷಣೆಗಳನ್ನ ಕೂಗ್ತಾರೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಗಳಲ್ಲಿ ಕೇಳಿಬರುತ್ತೆ. ಆ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಪರಿಸ್ಥಿತಿ ಉದ್ವಿಗ್ನತೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಂತರದಲ್ಲಿ ಕಲ್ಲು ತೂರಾಟವನ್ನು ಕೂಡ ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಈ ಘಟನೆಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಗಲ್ಲಿಯಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಿನ್ನೆ ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಗೆ ಎಂಟರ್ ಆದ್ರ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರ್ಯಾಲಿಯಲ್ಲಿ ಘೋಷಣೆಗಳನ್ನು ಕೂಗ್ತಾರೆ. ಗಲ್ಲಿಯನ್ನು ಬದಲು ಮಾಡಿದ್ದು, ರೂಟ್ ಚೇಂಜ್ ಮಾಡಿದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸ್ಥಳದಲ್ಲೇ ಪೊಲೀಸರು ಕೂಡ ಈಗ ಮೊಕ್ಕಾಂ ಹೂಡಿದ್ದಾರೆ, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಆದರೆ
ಈ ಘಟನೆಗೆ ಕಾರಣ ಯಾರು, ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಳಗಾವಿಯಲ್ಲಿದೆ. ಖಡಕ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಾಬೂಸು ಬಾನಿ ದರ್ಗಾಗೆ ಹೊರಟಿತ್ತು ಮೆರವಣಿಗೆ, ಉರುಸ್ ಮೆರವಣಿಗೆ. ಪೊಲೀಸರ ಅನುಮತಿ ಕೂಡ ಈ ಮೆರವಣಿಗೆಗೆ ಇರಲಿಲ್ಲ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಅನುಮತಿ ಇಲ್ಲದೆ ಇದ್ರೂ ಕೂಡ ಈ ಖಡಕ್ ಗಲ್ಲಿಗೆ ರ್ಯಾಲಿ ಆಗಮನ ಆಗತ್ತೆ, ಅದ್ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳ ಮನೆಯ ಮುಂದೆ ನಿಂತು ಜೋರಾಗಿ ಘೋಷಣೆಯನ್ನ ಕೂಗ್ತಾರೆ, ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ. ಆ ಘೋಷಣೆ ಕೂಗ್ತಾ ಇದ್ದಂತೆ ಅಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಪೊಲೀಸರ ಅನುಮತಿ ಇಲ್ಲದೆ ಇದ್ರೂ ಕೂಡ ಖಡಕ್ ಗಲ್ಲಿಗೆ ಈ ರ್ಯಾಲಿ ಆಗಮನ ಆಗುತ್ತೆ. ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಯನ್ನ ಎಂಟರ್ ಆದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಆ ಗಲ್ಲಿಗೆ ಎಂಟರ್ ಆಗ್ತಾ ಇದ್ದಂತೆ ಘೋಷಣೆಗಳನ್ನ ಕೂಗ್ತಾರೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಗಳಲ್ಲಿ ಕೇಳಿಬರುತ್ತೆ. ಆ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಪರಿಸ್ಥಿತಿ ಉದ್ವಿಗ್ನತೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಂತರದಲ್ಲಿ ಕಲ್ಲು ತೂರಾಟವನ್ನು ಕೂಡ ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಈ ಘಟನೆಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಗಲ್ಲಿಯಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಿನ್ನೆ ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಗೆ ಎಂಟರ್ ಆದ್ರ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರ್ಯಾಲಿಯಲ್ಲಿ ಘೋಷಣೆಗಳನ್ನು ಕೂಗ್ತಾರೆ. ಗಲ್ಲಿಯನ್ನು ಬದಲು ಮಾಡಿದ್ದು, ರೂಟ್ ಚೇಂಜ್ ಮಾಡಿದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸ್ಥಳದಲ್ಲೇ ಪೊಲೀಸರು ಕೂಡ ಈಗ ಮೊಕ್ಕಾಂ ಹೂಡಿದ್ದಾರೆ, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಆದರೆ ಈ ಘಟನೆಗೆ ಕಾರಣ ಯಾರು, ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಳಗಾವಿಯಲ್ಲಿದೆ. ಖಡಕ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಾಬೂಸು ಬಾನಿ ದರ್ಗಾಗೆ ಹೊರಟಿತ್ತು ಮೆರವಣಿಗೆ, ಉರುಸ್ ಮೆರವಣಿಗೆ. ಪೊಲೀಸರ ಅನುಮತಿ ಕೂಡ ಈ ಮೆರವಣಿಗೆಗೆ ಇರಲಿಲ್ಲ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಅನುಮತಿ ಇಲ್ಲದೆ ಇದ್ರೂ ಕೂಡ ಈ ಖಡಕ್ ಗಲ್ಲಿಗೆ ರ್ಯಾಲಿ ಆಗಮನ ಆಗತ್ತೆ, ಅದ್ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳ ಮನೆಯ ಮುಂದೆ ನಿಂತು ಜೋರಾಗಿ ಘೋಷಣೆಯನ್ನ ಕೂಗ್ತಾರೆ, ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ. ಆ ಘೋಷಣೆ ಕೂಗ್ತಾ ಇದ್ದಂತೆ ಅಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಪೊಲೀಸರ ಅನುಮತಿ ಇಲ್ಲದೆ ಇದ್ರೂ ಕೂಡ ಖಡಕ್ ಗಲ್ಲಿಗೆ ಈ ರ್ಯಾಲಿ ಆಗಮನ ಆಗುತ್ತೆ. ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಯನ್ನು ಎಂಟರ್ ಆದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಆ ಗಲ್ಲಿಗೆ ಎಂಟರ್ ಆಗ್ತಾ ಇದ್ದಂತೆ ಘೋಷಣೆಗಳನ್ನು ಕೂಗ್ತಾರೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಗಳಲ್ಲಿ ಕೇಳಿಬರುತ್ತೆ. ಆ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಪರಿಸ್ಥಿತಿ ಉದ್ವಿಗ್ನತೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಂತರದಲ್ಲಿ ಕಲ್ಲು ತೂರಾಟವನ್ನು ಕೂಡ ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಈ ಘಟನೆಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಗಲ್ಲಿಯಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಿನ್ನೆ ಉದ್ದೇಶಪೂರ್ವಕವಾಗಿಯೇ ಈ ಗಲ್ಲಿಗೆ ಎಂಟರ್ ಆದ್ರ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರ್ಯಾಲಿಯಲ್ಲಿ ಘೋಷಣೆಗಳನ್ನು ಕೂಗ್ತಾರೆ.
ಗಲ್ಲಿಯನ್ನು ಬದಲು ಮಾಡಿದ್ದು, ರೂಟ್ ಚೇಂಜ್ ಮಾಡಿದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸ್ಥಳದಲ್ಲಿ ಪೊಲೀಸರು ಕೂಡ ಈಗ ಮೊಕ್ಕಾಂ ಹೂಡಿದ್ದಾರೆ, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಆದರೆ ಈ ಘಟನೆಗೆ ಕಾರಣ ಯಾರು, ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಗಳನ್ನು ನಡೆಸಲಾಗ್ತಾ ಇದೆ.